ಕಿಚನ್ ಟೂರ್ಗೆ ಸ್ವಾಗತ. ನಾನು ಹೇಮಂತ್. ರುಚಿ ಮೆಸ್ ಈಗ ಮೈಸೂರಲ್ಲಿ ಆಲ್ಮೋಸ್ಟ್ ಫೇಮಸ್ ಆಗಿರುವಂಥದ್ದು. ರುಚಿ ಮೆಸ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡಿ, ನನ್ನ ಹತ್ರ ಇರುವಂತ ಈ ಐಟಮ್ಗಳಿದ್ರೆ ರುಚಿ ಮೆಸ್ನ ವೈಟ್ ಪಲಾವ್ ಅಂದ್ರೆ ವೈಟ್ ಚಿಕನ್ ಪಲಾವ್ ರೆಡಿ ಆಗುತ್ತೆ. ಇದು ಕೂಡ ಅಷ್ಟೇ ಕಂಪ್ಲೀಟ್ ಮಸಾಲೆ ಗಮ್ ಅಂತಿದೆ. ತಿನ್ಬಿಟ್ಟು ಮತ್ತೆ ಮಾತಾಡ್ತೀನಿ, ಯಾಕಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಪ್ರಜಾನುಡಿ ಕಿಚನ್ ಟೂರ್ಗೆ ಸ್ವಾಗತ. ನಾನು ಹೇಮಂತ್. ಇಂದು ನಾವು ಫಾರ್ ಎ ಚೇಂಜ್ ಇಂಡೋರ್ ಇಂದ ಔಟ್ಡೋರ್ ಬಂದಿದ್ದೀವಿ. ನಮ್ಮ ಜೊತೆ ಮೈಸೂರಿನ ಪ್ರತಿಷ್ಠಿತ ಹೋಟ್ಲ್ ಆಗಿರುವ ರುಚಿ ಮೆಸ್ ಅವರ ಸಂತೋಷ್ ಇದ್ದಾರೆ. ಅವರು ಯಾವೆಲ್ಲ ಐಟಮ್ನ ಇವತ್ತು ಮಾಡ್ತಾರೆ, ಅದು ಪ್ರೋಸೆಸ್ ಹೇಗಿರುತ್ತೆ, ಟೇಸ್ಟ್ ಹೇಗಿರುತ್ತೆ, ಪ್ರತಿಯೊಂದನ್ನು ತೋರಿಸ್ತೀನಿ, ಬನ್ನಿ. ಮೈಸೂರಿನ ಹೋಟ್ಲು ರುಚಿ ಮೆಸ್ ಗೊತ್ತಿರೋ ಅಂಥದ್ದೇ. ರುಚಿ ಮೆಸ್ ಸಂತೋಷ್ ಅವರು ಇದ್ದಾರೆ ನಮ್ಮ ಜೊತೆ, ಹೆಚ್ಚ್ತಾ ಇದ್ದಾರೆ ತರಕಾರಿನ ಆಲ್ರೆಡಿ. ಬನ್ನಿ, ಅವರು ಪಲಾವ್ನ ಹೇಗೆಲ್ಲ ಮಾಡ್ತಾರೆ, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕೇಳ್ತಾ ಹೋಗೋಣ. ಸಂತೋಷ್ ಅವರು ನಮಸ್ಕಾರ, ಹೇಗೆ? ನಮಸ್ತೆ ಸರ್, ಫೈನ್ ಸರ್. ಇವತ್ತೇನ್ ಮಾಡ್ತಾ ಇದ್ದೀರಾ? ಸರ್ ವೈಟ್ ಮಟನ್ ಪಲಾವ್ ಮಾಡ್ತಾ ಇದೀನಿ. ಅದ್ರ ಜೊತೆ ಎಗ್ ಅಲ್ಲಿ ನಿಮ್ಗೆ ಇದು ಮಾಡ್ಕೊಡ್ತೀನಿ ಸರ್, ಬಿರಿಯಾನಿ ಮಸಾಲೆ ಹಾಕ್ಬಿಟ್ಟು ಎಗ್ ಮಸಾಲ ಮಾಡ್ಕೊಡ್ತೀನಿ. ಎಗ್ ಮಸಾಲ ಅದು ಸ್ಪೆಷಲ್. ಹೌದು ಸರ್, ರುಚಿ ಮೆಸ್ ಈಗ ಮೈಸೂರಲ್ಲಿ ಆಲ್ಮೋಸ್ಟ್ ಫೇಮಸ್ ಆಗಿರುವಂತದ್ದು. ರುಚಿ ಮೆಸ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ? ಸರ್, ಮೊದಲು ನಾನೊಂದು 21 ಇಯರ್ ಬ್ಯಾಕ್ ಒಂದು ಫಾಸ್ಟ್ ಫುಡ್ ಮಾಡಿದ್ದೆ. ನಮ್ಮ ತಾಯಿ ಅಡುಗೆ ಮಾಡ್ಕೊಡ್ತಾ ಇದ್ರು, ನಾವು ತಗೋಗಿ ಮಾಡ್ತಾ ಇದ್ವಿ ರೋಡ್ ಸೈಡ್ ಅಲ್ಲಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಮಾಡ್ತಾ ಮಾಡ್ತಾ ನಮಗೆ ಒಂಚೂರು ಅಡುಗೆ ಎಲ್ಲ ಕಲ್ತ್ಕೊಂಡ್ವಿ. ಅದಾದ್ಮೇಲೆ 17 ಇಯರ್ಸ್ ಬ್ಯಾಕ್ ನಾನು ಹೋಟೆಲ್ ಸ್ಟಾರ್ಟ್ ಮಾಡಿದೆ ಸರ್, 4 ಟೇಬಲ್ ಇಂದ. ಹಾಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಇವಾಗ ಒಂದು ಬ್ರ್ಯಾಂಡ್ ಆಗಿ ನಿಂತಿದೆ. ಸರ್, ಎಲ್ಲ ಜನಗಳು ಹೇಳ್ಬೇಕು, ನಾನೇ ಹೇಳ್ಬಾರ್ದಲ್ಲ ಸರ್ ಅದೆಲ್ಲ. ಅದೇ, ಈಗ ಜನಗಳ ಬಾಯಿಂದಾನೇ ಬಂದಿರುವಂತದ್ದು, ಒಂದು ಬ್ರ್ಯಾಂಡ್ ಆಗಿ ರುಚಿ ಮೆಸ್ ತಿಂತಿರುವಂತದ್ದು. ಮೈಸೂರು ಅಂತ ನೆನಪಾದ್ರೆ ರುಚಿ ಮೆಸ್ ಕೂಡ ಒಂದು ಫುಡ್ ಸ್ಪಾಟ್ ಆಗಿ ನೆನಪಾಗುತ್ತೆ. ಹೌದು ಸರ್. ಸರ್, ಈಗಾಗಲೇ ಹೇಳಿದ್ರೆ ನಿಮ್ಮ ತಾಯಿಯವ್ರ ಕೈಯಿಂದ ನಿಮ್ಮ ಕೈಗೆ ಬಂದಿರುವಂತದ್ದು ರುಚಿ ಮೆಸ್. ಈಗ ಮೈಸೂರಿನ ಜನತೆ ಮಾತ್ರ ಅಲ್ಲದೆ ಹೊರಗಡೆ ಬರೋರು ಕೂಡ ರುಚಿ ಮೆಸ್ ಅಲ್ಲಿ ಟೇಸ್ಟ್ ನೋಡ್ತಾರೆ. ವೈಟ್ ಮಟನ್ ಪಲಾವ್ ಫೇಮಸ್. ಆ ಮಟನ್ ಪಲಾವ್ ಇವತ್ತು ನಮಗ್ ಮಾಡ್ಕೊಡ್ತಾರೆ. ಖಂಡಿತ ಸರ್. ಇವತ್ತು ಮಟನ್ ಅಲ್ಲಿ ಮಾಡ್ತಿಲ್ಲ, ಚಿಕನ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೇಮ್ ಪ್ರೊಸೆಸಿಂಗ್, ಅದ್ರಲ್ಲಿ ಮಟನ್ ಹಾಕ್ತಿವಿ, ಇದ್ರಲ್ಲಿ ಚಿಕನ್ ಹಾಕ್ತಿವಿ ಅಷ್ಟೇ. ಹೇಗಿರುತ್ತೆ ಸರ್, ರೆಸ್ಪಾನ್ಸ್ ಹೇಗಿದೆ ಸರ್? ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇದು ನಮ್ಮ ಮಸಾಲೆ ಕಡಿಮೆ ಇರುತ್ತೆ ತುಂಬಾ ನಿಮ್ಗೆ. ಯಾಕಂದ್ರೆ ತಿಂದಾಗ ನಿಮ್ಗೆ ಜಾಸ್ತಿ ಹೆವಿ ಅನ್ಸಲ್ಲ. ತಿರ್ಗಾ ಇವಾಗ ಮಧ್ಯಾಹ್ನ ಊಟ ಮಾಡಿ ತಿರ್ಗಾ ನೀವು ನೈಟ್ ಊಟ ಮಾಡಿದ್ರು ನಿಮ್ಗೆ ಹೆವಿ ಅನ್ಸಲ್ಲ. ಅದು ಲೈಟ್ ಮಸಾಲೆ ಇರುತ್ತೆ. ನೀವು ಬೇರೆ ಕಡೆ ಎಲ್ಲ ತಿಂದ್ರೆ ನಿಮ್ಗೆ ತುಂಬಾ ಮಸಾಲೆ ರುಚಿಯಾಗಿರುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಎದೆ ಉರಿ ಎಲ್ಲ ಶುರು ಆಗುತ್ತೆ. ಇದು ಹೆಲ್ದಿ ಕೂಡ ಆಗಿದೆ. ಹೌದು ಸರ್. ಏನ್ ಸಿಂಪಲ್ ರೆಸಿಪಿ ಹಾಕೋದು, ನಾವೇನೆಲ್ಲ ಜಾಸ್ತಿ ಮಸಾಲೆ ಪೌಡರ್ ಏನು ಹಾಕಲ್ಲ, ಸಿಂಪಲ್ ಆಗಿ ಮಾಡೋದು. ಇವಾಗೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ? ಇದಕ್ಕೇನಿಲ್ಲ, ಇವಾಗ ಸೊಪ್ಪು 3 ತರ ಇದೆ. ಇವಾಗ ನೋಡಿ, ಇದು ಪುದೀನಾ ಸೊಪ್ಪು ಇದೆ, ಕೊತ್ತಂಬರಿ ಇದೆ, ಮೆಂತ್ಯ ಇದೆ, ಈರುಳ್ಳಿ ಹಾಕ್ತಾ ಇದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಮೆಣಸಿನಕಾಯಿ ಪೇಸ್ಟ್ ಅಷ್ಟೇ. ಮಾಡ್ಕೊಳ್ಳೋದಕ್ಕೂ ಈಸಿ, ತಿನ್ನೋದಕ್ಕೂ ಹೌದು. ಖಂಡಿತ ನಿಮ್ಗೆ ಇದನ್ನ ಒಂದು ಸಣ್ಣದಾಗಿ ಮಕ್ಕಳುಗಳು ನೋಡ್ಕೊಂಡ್ರು ಮಾಡ್ಕೋಬಹುದು. ಆತರ ಈಸಿ ರೆಸಿಪಿ. ಮತ್ತೆ ತಿಂದ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಖಂಡಿತ ಇಲ್ಲ. ಮನೆ ಊಟದ ತರನೇ ಇರುತ್ತೆ. ರುಚಿ ಮೆಸ್ ಇದಕ್ಕೆ ಫೇಮಸ್ ಅಲ್ವಾ ಸರ್? ಹೌದು ಸರ್, ಖಂಡಿತ. ಇನ್ನ ಅದಲ್ಲದೆ ಎಗ್ ಕರಿ ಕೂಡ ಹೇಳಿದ್ರಿ, ಅದರ ಪ್ರೊಸೆಸ್ ಹೇಗಿರುತ್ತೆ? ಎಗ್ ಮಸಾಲ ಬಂದು ನಿಮ್ಗೆ ಬಿರಿಯಾನಿ ಮಾಡ್ತೀವಲ್ಲ ಸರ್, ಆ ಬಿರಿಯಾನಿ ನಾವು ರೈಸ್ ಹಾಕಲ್ಲ, ಹಂಗೆ ಮಸಾಲೆ ಮಾಡ್ಬಿಟ್ಟು ಇದು ಮಾಡ್ತೀವಿ. ಅದು ನಿಮಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ಬೇರೆ ವೈಟ್ ರೈಸ್ಗೆಲ್ಲ ತುಂಬಾ ಸೂಪರ್ ಆಗಿರುತ್ತೆ. ಅದು ಒಂದು ಸಿಂಪಲ್ ರೆಸಿಪಿ, ಅದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆಲ್ಲ. ಸರಿ ಸರ್. ಸರ್, ರುಚಿ ಮೆಸ್ ಇವಾಗ 17 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ರಿ. ಹೌದು ಸರ್. ಆ ಸ್ಟಾರ್ಟಿಂಗ್ ಪ್ರೋಸೆಸ್ ಎಲ್ಲ ಹೇಗಿತ್ತು? ಜನದ ರೆಸ್ಪಾನ್ಸ್ ಆಗಿರ್ಬೋದು ಈಗ? ಸರ್, ಅವಾಗ ಈ ತರ ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ ಸರ್. ಅವಾಗ ಏನಪ್ಪ ಅಂದ್ರೆ ಮೌತ್ ಟು ಮೌತ್, ಜನ ಊಟ ಮಾಡ್ಕೋಗಿ ನೆಕ್ಸ್ಟ್ ಕಸ್ಟಮರ್ ಬರ್ತಾ ಇದ್ರು. ಅವ್ರಿಗೆ ಹೇಳಿದ್ರೆ ಅವಾಗ ಕಸ್ಟಮರ್ ಬರ್ತಾ ಇದ್ದು. ಯಾಕಂದ್ರೆ ನಮ್ದೊಂದು ಸಣ್ಣ ಗಲ್ಲಿ ಇರೋದು, ಮೇನ್ ರೋಡ್ ಅಲ್ಲಿ ಹೋಟೆಲ್, ಸಣ್ಣ ಗಲ್ಲಿ ಇದೀವಿ, ಎಲ್ಲ ಮೌತ್ ಟು ಮೌತ್ ಬಂದು ಇದಾಗಿದೆ ಸರ್. ಸರ್, ಇನ್ನು ರುಚಿ ಮೆಸ್ ಅಲ್ಲಿ ವೈಟ್ ಪಲಾವ್ ಮತ್ತೆ ಎಗ್ ಮಸಾಲ ಹೇಳಿದ್ರಿ, ಅದಲ್ಲದೆ ಇನ್ನೇನೇನಿದೆ, ಏನೇನ್ ಐಟಮ್ಸ್ ಕೊಡ್ತೀರಾ? ಸರ್, ನಮ್ಮಲ್ಲಿ ಮಟನ್ ಚಾಪ್ಸ್ ಇದೆ, ಮಟನ್ ಕುರ್ಮಾ ಇದೆ, ಕೈಮಾ, ಬೋಟಿ, ತಲೆಂಸ, ಫಿಶ್, ಕಬಾಬು, ಲಾಲಿಪಾಪ್ ಎಲ್ಲ ಫ್ರೈ ಐಟಮ್ ಎಲ್ಲ ಸಿಗುತ್ತೆ. ಮ್ಯಾಕ್ಸಿಮಮ್ ಎಲ್ಲ ನಮ್ದು ನಾಟಿ ಐಟಮೇ ಸಿಗೋದು. ಸರ್, ನಿಮ್ಮಲ್ಲಿ ಒಂದ್ ದಿನಕ್ಕೆ ಎಷ್ಟು ಕೆಜಿ ಮಟನ್, ಎಷ್ಟು ಕೆಜಿ ಚಿಕನ್ ಹೋಗ್ಬೋದು? ಸರ್, ಮಟನ್ ಒಂದು 40 ರಿಂದ 50 ಕೆಜಿ ಹೋಗುತ್ತೆ. ಚಿಕನ್ ಒಂದು 100 ಕೆಜಿ ಹೋಗುತ್ತೆ ಸರ್. ಅದೇ ವೀಕ್ ಡೇಸ್, ವೀಕೆಂಡ್ ಆ ತರ ಬರುತ್ತೆ ಲೆಕ್ಕ. ಶುಕ್ರವಾರ, ಮಂಗಳವಾರ, ಭಾನುವಾರ ಎಲ್ಲ ಜಾಸ್ತಿ ಇರುತ್ತೆ. ಗುರುವಾರ, ಶನಿವಾರ ಎಲ್ಲ ಕಡಿಮೆ ಇರುತ್ತೆ.
ಅಂದ್ರೆ ಗುರುವಾರ ಶನಿವಾರ ತಿನ್ನೋರು ಕಾಡು ಹೌದು, ತಿನ್ನೋ ಜನ ಸಂಖ್ಯೆ ಮೈಸೂರಲ್ಲಿ ಕಡಿಮೆ ಸರ್. ಬೆಂಗಳೂರಲ್ಲಿ ಎಲ್ಲ ದಿನ ತಿನ್ಬಿಡ್ತಾರೆ. ನಮ್ಮ ಮೈಸೂರಲ್ಲಿ ಒಂದ್ ಸ್ವಲ್ಪ ವಾರ ಆಗಿರಲ್ಲ ನೋಡ್ತಾರೆ. ಅಂದ್ರೆ ಶನಿವಾರ ಗುರುವಾರ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಡಲ್ ಇರುತ್ತೆ. ಇರುತ್ತೆ. ಹೌದು ಸರ್, ಖಂಡಿತ. ನೀವು ಈಗ ಅಷ್ಟು ಹೇಳಿದ್ರಲ್ಲ, ಚಿಕನ್ ಒಂದು ಮಟನ್ ಒಂದು 40, ಚಿಕನ್ ಒಂದು 100 ಅಂತ ಹೇಳಿದ್ರಲ್ಲ, ಅದೆಲ್ಲ ಹೆಂಗ್ ಸಪ್ಲೈ ಆಗುತ್ತೆ ನಿಮ್ಗೆ? ಸರ್ ಇಲ್ಲ, ನಮ್ದು ಇಲ್ಲೇ ದೇವರಾಜ ಮಾರ್ಕೆಟ್ ಇದೆ ಸರ್, ನಿಯರ್ ಬೈ ನಮ್ಮ ಹೋಟೆಲ್ಗೂ ನಿಯರ್ ಇದೆ. ಅಲ್ಲೇ ಫ್ರೆಶ್ ಆಗಿ ಬೆಳಗ್ಗೆ ಎಲ್ಲ ಕಟಿಂಗ್ ಆಗಿರುತ್ತೆ, ಅಲ್ಲೇ ಹೋಗಿ ತರ್ತೀವಿ ಸರ್ ಎಲ್ಲ. ಅಂದ್ರೆ ನೀವು ಆರ್ಡರ್ ಕೊಟ್ಬಿಟ್ಟು? ಹೌದು, ನಾವೇ ಹೋಗಿ ನಿಂತ್ಕೊಂಡು ಯಾವ್ದು ಬೇಕು ಮಟನ್ ನೋಡ್ಬಿಟ್ಟು ತಗೊಬರೋದು ಆ ಥರ. ಇನ್ನು ವೆಜಿಟೇಬಲ್ಸ್ ಕೂಡ ಬೇಕಿರುತ್ತೆ? ಹೌದು ಸರ್. ವೆಜಿಟೇಬಲ್ಸ್ ಎಲ್ಲ ಸರ್ MG ರೋಡ್ ಇದೆಯಲ್ಲ ಸರ್, ಇಲ್ಲೇ ಬೆಳಿಗ್ಗೆ ಹೊತ್ತು ಫ್ರೆಶ್ ಮಾಲ್ ತರಕಾರಿ. ಆಫ್ ಮೈಸೂರು. ಹೌದು ಸರ್, ಎಲ್ಲ ರೈತರುಗಳೇ ಬಂದು ಮಾರ್ತಾರೆ. ಎಲ್ಲ ಫ್ರೆಶ್ ಆಗಿ ಬರುತ್ತೆ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಎಲ್ಲ ತರಕಾರಿ ಎಲ್ಲ ತರ್ತೀವಿ. ನೋಡಿ, ಸೊಪ್ಪು ಎಲ್ಲ ಅಲ್ಲಿಂದ ತಂದಿದೆ, ಎಲ್ಲ ಫ್ರೆಶ್ ಆಗಿದೆ. ಈಗ ಅಷ್ಟೊಂದು ಅಡುಗೆ ಮಾಡ್ಬೇಕಂದ್ರೆ ಒಂದು ಟೀಮ್ ಇರಬೇಕು. ನಿಮ್ಮ ಟೀಮ್ ಎಲ್ಲ ಹೇಗಿದೆ ಅಂತ? ಸರ್ ನಮ್ಮಲ್ಲಿ 15 ವರ್ಷದಿಂದ ಇಬ್ರು ಹುಡುಗರು ಇದ್ರೆ ಸರ್, ಭಟ್ರು, ಪುಟ್ಟ ಮತ್ತೆ ಲೋಕೆ ಅಂತ. 15 ವರ್ಷದಿಂದ ನಮ್ಮ ಹತ್ರನೇ ಇದಾರೆ, ಎಲ್ಲೂ ಒಂದಿನೂ ಹೋಗಿಲ್ಲ, ಇಲ್ಲೇ ಮಾಡ್ಕೊ ಹೋಗ್ತಾ ಇದ್ರೆ. ನಾವ್ ಹೇಗೆ ಅಡುಗೆ ಮಾಡ್ತೀವಿ ಅವ್ರು ಅದೇ ಹಾಗೆ ಮಾಡ್ತಾರೆ. ಫಾಲೋ ಮಾಡ್ತಾರೆ. ಹೌದು, ಅವ್ರಿಗೆ ಒಂದ್ಸಲಿ ಮಸಾಲೆ ಸೆಟ್ ಆದ್ಮೇಲೆ ಅದು ಸೇಮ್ ಅದೇ ತರ ಬರುತ್ತೆ. ಅದು ಫುಲ್ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂತೀವಿ. ಹೌದು ಸರ್. ಕ್ಲೋಸಿಂಗ್ ಟೈಮ್, ಓಪನಿಂಗ್ ಟೈಮಿಂಗ್ ಎಲ್ಲ ಏನಿರುತ್ತೆ ಸರ್? ಮಧ್ಯಾಹ್ನ 12ಕ್ಕೆ ಓಪನ್, ರಾತ್ರಿ 10:30 ಕ್ಲೋಸ್ ಇರುತ್ತೆ. ಕ್ಲೋಸ್. ಅದು ಬಿಟ್ರೆ ಭಾನುವಾರ ಮಾತ್ರ ಬೆಳಗ್ಗೆ ಜಾವ 7 ಗಂಟೆಗೆ ಓಪನ್, ರಾತ್ರಿ 10:30 ಕ್ಲೋಸ್. ಈಗ ನಮ್ಗೇನಾದ್ರು ಒಂದು ಬಲ್ಕ್ ಆರ್ಡರ್ ಬೇಕಿರುತ್ತೆ, ನಾನಾಗಿರ್ಬೋದು, ಈಗ ಏನೋ ಒಂದು ಫಂಕ್ಷನ್ಗೆ ಒಂದು ಬಲ್ಕ್ ಆರ್ಡರ್ ಬೇಕಿರುತ್ತೆ, ಆ ಥರ ಏನಾದ್ರು ಮಾಡ್ಕೊಡೋ? ಸರ್ ನಮ್ಮಲ್ಲಿ ಕ್ಯಾಟ್ರಿಂಗ್ ಇದೆ, ಅಂದ್ರೆ ನಿಮ್ಗೆ ಫುಲ್ A to Z ನಮ್ಮದೇ ಸರ್ವಿಸ್ ಇರುತ್ತೆ. ಅದು ಬಿಟ್ರೆ ನೀವು ಮನೇಲಿ ಯಾವ್ದೋ ಒಂದು 10 ಜನ 20 ಜನ ಫಂಕ್ಷನ್ ಮಾಡ್ತೀನಿ ಅಂದಾಗ KG ಲೆಕ್ಕದಲ್ಲಿ ಮಾಡ್ಕೊಡ್ತೀವಿ. ನಿಮ್ಗೆ ಚಿಕನ್ ಮಟನ್ ಯಾವ್ದು ಐಟಮ್ ಬೇಕೋ ಅದು ಕಿಲೋ ಲೆಕ್ಕದಲ್ಲಿ ಮಾಡ್ಕೊಡ್ತೀವಿ. ನಿಮ್ಗೆ ಡೋರ್ ಡೆಲಿವರಿನೂ ಕೊಡ್ತೀವಿ ಸರ್. ಅಂದ್ರೆ ಮನೆ ಹತ್ರನೇ ಹೌದು, ಖಂಡಿತ. ಸರ್ವ್ ಕೂಡ ಮಾಡ್ತೀರಾ? ಸರ್ವ್, ಹೌದು, ಸರ್ವ್ ಬೇಕಾದ್ರೆ ಸರ್ವ್ ಇರುತ್ತೆ. ಇಲ್ಲ ನೀವು ಮನೇಲಿ ಸರ್ವ್ ಮಾಡ್ಕೊತೀವಿ, ಒಂದು 10 ಜನ 20 ಜನ ಇದ್ದಾಗ ನೀವೇ ಮಾಡ್ಕೋಬಹುದು. ಯಾಕಂದ್ರೆ ಈಸಿ. ಈಗ ಒಂದು ಮನೇಲಿ ಒಂದು ಗೆಸ್ಟ್ ಬರ್ತಾರೆ ಅಂದ್ರೆ 3-4 ತರ ಐಟಮ್ ಮಾಡ್ಬೇಕಂದ್ರೆ ಒಂದ್ ದಿನ ಪೂರ್ತಿ ಅದಕ್ಕೆ ಆಗ್ಬಿಡುತ್ತೆ. ಅವಾಗ ಯಾಕಂದ್ರೆ ಅವ್ರಿಗೆ ಟೈಮ್ ಕೊಡಕ್ಕೆ ಆಗಲ್ಲ ಗೆಸ್ಟ್. ಅವಾಗ ನಮ್ಗೆ ಹೇಳಿದ್ರೆ ನಿಮ್ಗೆ ಯಾವ ಟೈಮ್ ಹೇಳುತ್ತೆ ಆ ಟೈಮ್ ಫುಡ್ ಬಂದಿರುತ್ತೆ. ಮತ್ತೆ ಫುಡ್ ಹೆಲ್ದಿ ಮತ್ತೆ ನೀಟಾಗಿ ಕೂಡ ಇರೋದು. ಹೌದು, ಖಂಡಿತ. ರೀತಿ ಇದಿರಲ್ಲ. ನಮ್ಮ ರೆಗ್ಯುಲರ್ ಆರ್ಡರ್ಗಳು ಇರುತ್ತೆ, ವಾರಕ್ಕೊಂದು 2-3 ಆರ್ಡರ್ ಬರ್ತಾನೆ ಇರುತ್ತೆ. ಈಗ ಟೋಟಲ್ ಎಷ್ಟು ಬ್ರಾಂಚಸ್ ಇದೆ ಸರ್ ನಿಮ್ದು? ಸರ್ ನಮ್ದು ಮೈಸೂರಲ್ಲಿ ಒಂದಿದೆ, ಕುಶಾಲನಗರ ಒಂದಿದೆ. ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡೋ ಪ್ಲಾನ್? ಇನ್ನು ಸದ್ಯಕ್ಕೆ ಇವಾಗ ಹೋಟೆಲ್ ಇದು ಹೊಸದಾಗಿ ಮಾಡಿದಿಲ್ಲ ಸರ್, ಇದನ್ನ ಈಗ ಹೊಸದಾಗಿ ಒಂದು ಸೆಟಪ್ ಮಾಡ್ಬಿಟ್ಟು ಎಲ್ಲ ನೀಟ್ ಮಾಡಿ ಆಮೇಲೆ ಮುಂದಿನ ಅಂತ. ಯಾಕಂದ್ರೆ ಆತರ ಮಾಡಬಾರ್ದು ಅಂತ ಅಷ್ಟೇ, ನಿಧಾನಕ್ಕೆ ಸಕ್ಸಸ್ ಕಾರಣ. ಹೌದು. ಓಕೆ, ಮತ್ತೆ ಇವಾಗ ನಾವು ಫುಡ್ ಬರೋದಾದ್ರೆ ಇವಾಗ ಏನೇನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀರಾ? ನೆಕ್ಸ್ಟ್ ಏನ್ ಮಾಡ್ತೀರಾ? ಇವಾಗ ಬಂದು ಇಲ್ಲಿ ಚಿಕನ್ ಪಲಾವ್ ಮಾಡ್ತಾ ಇದೀನಿ, ಆಮೇಲೆ ಎಗ್ ಮಸಾಲ ಮಾಡ್ತಾ ಇದೀನಿ. ಅದಕ್ಕೆ ಹೋಗೋಣ ಆಗಿದ್ರೆ ಬನ್ನಿ ಸರ್, ಎಲ್ಲ ರೆಡಿ ಆಗಿದೀವ. ನೋಡಿ, ನನ್ನ ಹತ್ರ ಇರುವಂತ ಈ ಐಟಮ್ಗಳಿದ್ರೆ ರುಚಿ ಮೆಸ್ನ ವೈಟ್ ಪಲಾವ್ ಅಂದ್ರೆ ವೈಟ್ ಚಿಕನ್ ಪಲಾವ್ ರೆಡಿ ಆಗುತ್ತೆ. ಯಾವೆಲ್ಲ ಐಟಮ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಚಿಲ್ಲಿ ಪೌಡರು ಅಂದ್ರೆ ಬ್ಯಾಡ್ಗೆ ಮೆಣಸಿಕಾಯಿ ಪೌಡರು, ಇದು ಚಿಲ್ಲಿ ಪೌಡರು, ಇದು ಧನಿಯಾ ಪೌಡರು, ಇದು ಮಟನ್ ಮಸಾಲ, ಅರಿಶಿನ ಪೌಡ್ರು, ಕರ್ಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಚಕ್ಕೆ ಲವಂಗ ಮತ್ತೆ ಪಲಾವ್ ಎಲೆ. ಇಷ್ಟು ಐಟಮ್ ಜೊತೆ ಚಿಕನ್ ಮತ್ತೆ ರೈಸ್ ಇದ್ರೆ ರುಚಿ ಮೆಸ್ ವೈಟ್ ಪಲಾವ್ ರೆಡಿ ಆಗುತ್ತೆ. ಈಗ ರುಚಿ ಮೆಸ್ನ ವೈಟ್ ಚಿಕನ್ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದೀವಿ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಸಂತೋಷ್ ಅವರು ಮಾಡ್ತಾ ಹೋಗ್ತಾರೆ, ಬನ್ನಿ ನೋಡೋಣ ಹೇಗೆಲ್ಲ ಮಾಡ್ತಾರೆ. ಅವರೇ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ, ಏನೇನು ಹಾಕ್ತಿದ್ದಾರೆ, ಹೇಗೆ ಮಾಡ್ತಾರೆ ಅಂತ ಕಂಪ್ಲೀಟ್ ಎಕ್ಸ್ಪ್ಲೇನ್ ಸಂತೋಷ್ ಅವ್ರು ಮಾಡ್ತಾರೆ. ಸರ್ ಮೊದಲಿಗೆ ಎಣ್ಣೆ ಹಾಕದ, ಈಗ 1.5 kg ಹಾಕ್ತೀನಿ ಅಕ್ಕಿನ. ಬೇಕಾಗ್ಬೋದು ಎಣ್ಣೆ? ಇದಕ್ಕೆ ಒಂದು 1/4 kg ಎಣ್ಣೆ ಸಾಕಾಗುತ್ತೆ. 1.5 kg ರೈಸ್ ಹಾಕ್ತಾ ಇದೀನಿ. 1.5 kg ಅಕ್ಕಿಗೆ 250 ml ಆಯಿಲ್ ಬೇಕಾಗುತ್ತೆ. ನೆಕ್ಸ್ಟ್ ಏನು ಹಾಕ್ತೀರಾ ಸರ್? ಸೊಪ್ಪು. ಮೊದಲಿಗೆ ಯಾವ ಸೊಪ್ಪು ಹಾಕ್ತಾರೆ? ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊತಿದ್ದಾರೆ. ಜೊತೆಗೆ ಪುದೀನ ಸೊಪ್ಪು ಹಾಕ್ಬಿಡೋದು. ಪುದೀನ ಸೊಪ್ಪು ಸ್ವಲ್ಪ ಆಯಿಲ್ಗೆ ಮೆಂತ್ಯ ಮತ್ತೆ ಪುದೀನ ಸೊಪ್ಪು ಹಾಕ್ತಾರೆ. ಅದು ಚೆನ್ನಾಗಿ ಫುಲ್ ಡ್ರೈ ಆಗ್ಬೇಕು. ಇದು ಚೂರು ಡ್ರೈ ಆಗಬೇಕು, ಅದರಲ್ಲೆಲ್ಲ ನೀರಂಶ ಎಲ್ಲ ಖಾಲಿ ಆಗಬೇಕು. ಅಂದ್ರೆ ಆ ಎಲೆಯಲ್ಲಿರೋ ನೀರಿನಂಶ ಎಲ್ಲ ಖಾಲಿ ಆಗಬೇಕು. ಪುದೀನ ಮತ್ತೆ ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದಾರೆ. ಈರುಳ್ಳಿ ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಫುಲ್ಲು ಇದಾಗಬಾರ್ದು, ಬ್ರೌನ್ ಆಗಬಾರ್ದು, ವೈಟ್ ಕಲರ್. ಯಾಕಂದ್ರೆ ವೈಟ್ ಮಟನ್ ಪಲಾವ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಲೈಟ್ ಆಗಿ ತುಂಬಾ ಬ್ರೌನ್ ಆಗ್ತಾರೆ. ಹೌದು, ಬ್ರೌನ್ ಆಗ್ಬಿಟ್ರೆ ಅದು ಕಲರ್ ಚೇಂಜ್ ಆಗ್ಬಿಡುತ್ತೆ ಪಲಾವ್. ಈರುಳ್ಳಿ ಒಂದು
ಲೈಟ್ ಬ್ರೌನ್ ಆಗಿದೆ, ಕಂಪ್ಲೀಟ್ ಬ್ರೌನ್ ಆಗಿಲ್ಲ. ಅದಕ್ಕೆ ಪಲಾವ್ಗೆ ಹಾಕುವಂಥ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲನೂ ಕೂಡ ಹಾಕಿ ಬಾಡಿಸ್ಕೊಳ್ಳೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದಾ? ಮೇನ್ ನಿಮ್ಮ ಪಲಾವ್ ಇದಕ್ಕೆ ಎಲ್ಲ ನಾನ್ ವೆಜ್ಗೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಇದ್ರೇನೆ ನಿಮಗೆ ಅದು ತುಂಬಾ ಟೇಸ್ಟ್ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಹಾಕ್ತೀವಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದಾರೆ. ಇದು ಶುಂಠಿ ಬೆಳ್ಳುಳ್ಳಿ ಹಾಕಿದೆ, ಶುಂಠಿ. ಹಾಗೆ ಇದು ಮೆಣಸಿಕಾಯಿ ಪೇಸ್ಟು, ಮೆಣಸಿಕಾಯಿನ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡಿದ್ವಿ, ಇದನ್ನ ಆ್ಯಡ್ ಮಾಡ್ತಾ ಇದೀವಿ. ಅಂದರೆ ಮೆಣಸಿಕಾಯಿನ ಫುಲ್ ಬೇಯಿಸಿ ಆಮೇಲೆ ಪೇಸ್ಟ್ ಮಾಡಿರ್ತೀವಿ. ಈಗ ಇದಕ್ಕೆ ಕರಡ್ ಹಾಕೋದು, ಒಂದು ಸ್ವಲ್ಪ ಮೊಸರು. ಅಂದರೆ 1.5 kg ಒಂದು 1/4 ಲೀಟ್ರ್ ಮೊಸರು ಹಾಕೋದು. 1/4 ಲೀಟ್ರ್ ಮೊಸರು. ಈಗ 1.5 kgಗೆ ಒಂದು ಫುಲ್ ಇಡೀ ಉಪ್ಪು, ಅಂದರೆ ರುಚಿಗೆ ತಕ್ಕ ಎಷ್ಟು ಬೇಕಾಗುತ್ತೆ ಅರ್ಧ ಇಡಿ, 1.5 ಇಡೀ ಉಪ್ಪು ಆಗ್ತಾ ಇದೆ. ಈಗ ಸ್ವಲ್ಪ ಮಟನ್ ಮಸಾಲ ಹಾಕದ, ಮಟನ್ ಮಸಾಲ, ಗರಂ ಮಸಾಲ ಯಾವ್ದು ಬೇಕಾದ್ರೆ ಹಾಕ್ಬೋದು. ಲೈಟ್ ಆಗಿ, ಹೌದು, ಲೈಟ್ ಆಗಿರುತ್ತೆ, ಜಾಸ್ತಿ ಹಾಕ್ಬೋದು. ಇದನ್ನ ಎಣ್ಣೆಲಿ ಫುಲ್ ರೋಸ್ಟ್ ಮಾಡಿ, ಇದಾದ್ಮೇಲೆ ನಾವು ಇದಕ್ಕೆ ಚಿಕನ್ ಆ್ಯಡ್ ಮಾಡಿ ನೀರು ಆ್ಯಡ್ ಮಾಡೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡೋಣ. ಬೆಳ್ಳುಳ್ಳಿ ಬಂದು ನಿಮಗೆ 1.5 ಸೌಟು, ಶುಂಠಿ 1 ಸೌಟು, ಹಸಿಮೆಣಸಿಕಾಯಿ ಅರ್ಧ ಸೌಟ. ಇದಿಷ್ಟೇ, ಇನ್ಯಾವುದೇ ಮಸಾಲ ರುಬ್ಬಿ ಹಾಕುವಂಥದ್ದು ಏನಿಲ್ಲ. ಏನಿಲ್ಲ, ಸಿಂಪಲ್ ವೇ, ಈಸಿ ಮಸಾಲ, ಏನು ಜಾಸ್ತಿ ಹಾಕಲ್ಲ, ಹೆವಿಯಾಗಿ ಯಾವುದೂ ಇಲ್ಲ. ಈಗಾಗಲೇ ಸ್ಮೆಲ್ ಬರ್ತಾ ಇದೆ, ಅದು ಫುಲ್ ಬೇಕಾಗ. ಇವಾಗ ಒಂದು ಸ್ವಲ್ಪ ನೀರು ಹಾಕದ, ತಳ ಹಿಡಿದ್ಬಿಡುತ್ತೆ ಅಂತ ಸ್ವಲ್ಪ ನೀರು ಹಾಕದ ಇವಾಗ ಲೈಟಾಗಿ, ಫುಲ್ ಡ್ರೈ ಆಗಲಿ ಅಂತ ಸ್ವಲ್ಪ ನೀರು, ಮಸಾಲೆ ಬೇಯಲಿ. ಕಲರ್ ಕೂಡ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಹೌದು, ನೋಡಿ ಯಾವ ರೀತಿ ಈರುಳ್ಳಿ ಎಲ್ಲ ಬ್ರೌನ್ ಆಗ್ಬಿಟ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಬ್ರೌನ್ ಮಾಡಬಾರ್ದು ಈರುಳ್ಳಿ ಎಲ್ಲ. ಈಗ ಅದಷ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಚಿಕನ್ ಇವಾಗ, ಹೌದು, ಇವಾಗ 1.5 kg ರೈಸ್ ಹಾಕ್ತಾ ಇದೀನಿ. 1.5 kg ರೈಸ್ಗೆ 1.5 kg ಚಿಕನ್ ಹಾಕದ. ಅದಕ್ಕೆ ಯಾವುದೇ ರೀತಿ ಮ್ಯಾರಿನೇಟ್ ಏನು ಮಾಡಂಗಿಲ್ಲ, ಏನು ಮಾಡಿಲ್ಲ, ಏನು ಬೇಕಾಗಿಲ್ಲ. ಇವಾಗ ಮಸಾಲೆಲ್ಲೇ ಆಗುತ್ತೆ, ಮ್ಯಾರಿನೇಷನ್ ಆಗುತ್ತೆ ಎಲ್ಲ. ಚಿಕನ್ ಫುಲ್ ಬೇಯಬೇಕಾ ಇಲ್ಲ? ಇಲ್ಲ, ಚಿಕನ್ ರೈಸ್ ಅಲ್ಲಿ ಬೇಯುತ್ತಲ್ಲ, ಇವಾಗ ಒಂದು ಅರ್ಧ ಬೇಯಿದ್ರೆ ಸಾಕು ಇರಲಿ. ಅರ್ಧ ಆಮೇಲೆ ನಿಮ್ಗೆ ರೈಸ್ ಅಲ್ಲಿ ಜೊತೆ ಬೇಯುತ್ತಲ್ಲ, ಯಾಕಂದ್ರೆ ಇದು ಬಾಯ್ಲರ್ ಕೋಳಿ ಜಲ್ದಿ ಬೆಂದೋಗುತ್ತೆ. ಅದೇ ನೀವು ನಾಟಿ ಕೋಳಿ ಆದ್ರೆ ಮತ್ತೆ ಜಾಸ್ತಿ ಬೇಯಿಸ್ತಾರೆ. ಉಪ್ಪು ಇವಾಗ ಒಂದೇ ಸಲ ಹಾಕೋದು, ಮತ್ತೆ ಅಕ್ಕಿ ಹಾಕಿದ್ಮೇಲೆ ಮೊದಲೇ ಹಾಕಿದೀವಲ್ಲ. ಈಗ ಒಂದು 5ರಿಂದ 10 ನಿಮಿಷ ಬೇಯಬೇಕಾ? ಇವಾಗ ಒಂದು 5 ನಿಮಿಷ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ. ಚಿಕನ್ ಆ್ಯಡ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡೋಣ. ಆಮೇಲೆ ಸ್ವಲ್ಪ ಟೊಮೊಟೊ, ಜಾಸ್ತಿ ಬೇಡ, ಒಂದು ಅರ್ಧ ಟೊಮೊಟೊ ಹಾಕ್ತಾ ಇದೀನಿ, ಜಾಸ್ತಿ ಆಗ್ತಿಲ್ಲ. ಟೇಸ್ಟಿಗೆ ಮಾತ್ರ, ಕಲರ್ ಗಿಲ್ಲರ್ ಚೇಂಜ್ ಆಗ್ತದೆ. ಹೌದು. ಇವಾಗ ಚಿಕನ್ ಒಂದು 1/4 ಭಾಗ ಬೆಂದೈತೆ, ಇನ್ನು ಸ್ವಲ್ಪ ಬೇಯಬೇಕನ್ಸುತ್ತೆ ಅಲ್ವಾ ಸರ್? ಹೌದು. ಈಗ 1.5 kg ಚಿಕನ್ಗೆ 2 ನಿಂಬೆ ಹಣ್ಣು ಬೇಡ. ಒಳಗಡೆ ಇರೋದು ಬೀಜ ಎಲ್ಲ ತೆಗೆದ್ಬಿಟ್ಟಿದೆಯಲ್ಲ, ರಸ ಮಾತ್ರ ಹಾಕದ. ಕಂಪ್ಲೀಟ್ ನಾಟಿ ಸ್ಟೈಲ್ ಅನ್ಸುತ್ತೆ ಅಲ್ವಾ ಇದು? ಹೌದು. ಈಗ ಚಿಕನ್ ಒಂದು ಅರ್ಧ ಬೆಂದಿದೆ, ಇವಾಗ ನೀರು ಆ್ಯಡ್ ಮಾಡೋದು. ನೀರು ಹಾಕ್ಕೊಳ್ತೀವಿ. ಇವಾಗ 1 ಸೇರ್ ಅಕ್ಕಿಗೆ 2 ಸೇರ್ ನೀರು ಹಾಕ್ಬೇಕು. ನಾವು 1.5 kgಗೆ 3 kg ಅಷ್ಟು ನೀರು ಹಾಕದ. ನೀರಿಂದ ಅಳತೆ ಎಲ್ಲ ಹೆಂಗ್ ಗೊತ್ತಾಗುತ್ತೆ? ನಾನು ಇದನ್ನ ಅಕ್ಕಿನ ಇದರಲ್ಲಿ ಫುಲ್ ಒಂದು ಬಂದಿತ್ತು, 1.5 kg ಅಕ್ಕಿ. ನಾವು ಮೊದಲೇ ಅಳತೆ ಮಾಡಿ 2 ಹಾಕ್ಬೇಕು ಇವಾಗ. ಸರ್, ಈಗ ನೀರು ಕುದಿ ಬಂದ್ಮೇಲೆ ಅಕ್ಕಿ ಹಾಕೋದು? ಹೌದು, ಇವಾಗ ನೀರು ಕುದಿತಾ ಇದೆ ನೋಡಿ. ಅಕ್ಕಿ ನೆನೆಸಿದ ನೀರಲ್ಲಿ ಆಲ್ರೆಡಿ ನೆನೆಸಿಟ್ಕೊಂಡಿರ್ಬೇಕು ಅಕ್ಕಿನ. ಬಾಸ್ಮತಿ ಅಕ್ಕಿ ಮತ್ತೆ ಬುಲೆಟ್ ರೈಸ್ನ ಎರಡು ಮಿಕ್ಸ್ ಅಲ್ಲಿ ಆ್ಯಡ್ ಮಾಡೋದು. 2 ಮಿಕ್ಸ್ ಮಾಡ್ಕೊಬೋದು, ಬೇಕಿದ್ರೆ ಒಂದೊಂದು. ಹೌದು, ಅಂದ್ರೆ ನಿಮಗೆ ಬಾಸ್ಮತಿ ಎಲ್ಲ ಹಾಕಿದಾಗ ಫ್ಲೇವರ್ ಬರುತ್ತೆ ಅಂತ ಬಾಸ್ಮತಿ ಹಾಕೋದು, ಫ್ಲೇವರ್ ಚೆನ್ನಾಗಿರುತ್ತೆ. ಅದಲ್ಲದೆ ಎಕ್ಸ್ಟ್ರಾ ನೀರೆಲ್ಲ ಏನು ಆ್ಯಡ್ ಮಾಡ್ಕೊಳ್ತಾರೆ? ಏನು ಬೇಡ, ಇವಾಗ ಅಳತೆ ಎಲ್ಲ ಸೇರ್ಸಿ ಹಾಕಿದೀವಲ್ಲ, ಸಾಕಾಗುತ್ತೆ.
ಈಗ ಉಪ್ಪು ಖಾರ ನೋಡೋಣ ಸ್ವಲ್ಪ ಕರೆಕ್ಟ್ ಇದೆ. ಮ್ಯಾಕ್ಸಿಮಮ್ ಅಂದರೆ ಎಷ್ಟು ನಿಮಿಷ ಬೇಕಬೇಕಿದೆ? ಇವಾಗ 10 ನಿಮಿಷ ಆದರೆ ಸಾಕು ಇವಾಗ ಅಷ್ಟೇ. ಏನು ನಿಮ್ದು ಈ ರೆಸಿಪಿ ಬಂದು ನಿಮಗೆ ಒಂದು 30 ನಿಮಿಷ ಮಾಡಿದ್ರೆ ಮಾಡಬಹುದು ಈಸಿಯಾಗಿ. 30 ನಿಮಿಷ ಈಸಿಯಾಗಿ ಹೌದು, ಈಸಿಯಾಗಿ ಆಗುತ್ತೆ. ಅಂದರೆ ಮಸಾಲೆ ಎಲ್ಲ ರೆಡಿ ಇದ್ದರೆ 30 ನಿಮಿಷದಲ್ಲಿ ಆಗುತ್ತೆ. ಸರ್, ಈಗ ಇದಿಷ್ಟು ಒಂದು ಕಡೆ ಅಂದರೆ ವಾಪಸ್ ನಿಮ್ಮದು ರುಚಿ ಮೆಸ್ ವಿಚಾರಕ್ಕೆ ಬರೋಣ. ರುಚಿ ಮೆಸ್ ಸ್ಟಾರ್ಟ್ ಆಯಿತು, ನಿಮ್ಮ ಫ್ಯಾಮಿಲಿ ಎಲ್ಲ ಹೇಗಿದೆ ಅಂತ? ಸರ್, ನಮ್ಮದು ಒಟ್ಟು ಕುಟುಂಬ. ನಮ್ಮ ತಾಯಿ ಇದ್ದಾರೆ, ತಂದೆ ಇಲ್ಲ. ತಂದೆ ತಿರೋಗಿ 21 ವರ್ಷ ಆಯಿತು. ತಾಯಿ ಇದ್ದಾರೆ. ನಂದು ತಂದೆ ಇದಾದ್ಮೇಲೆ ನೀವು ಬಿಸ್ನೆಸ್ ಸ್ಟಾರ್ಟ್? ಸರ್, ನಾನು ಫಸ್ಟು ಫಾಸ್ಟ್ ಫುಡ್ ಮಾಡಿದಾಗ 1 ವರ್ಷ ಇದ್ರು ನಮ್ಮ ಜೊತೆ ತಂದೆ. ಆಮೇಲೆ ತಿರೋದು. ಅದಾದಮೇಲೆ ಮತ್ತೆ ಅವ್ರಿಗೆ ಆರೋಗ್ಯ ಸರಿಯಿರಲಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟು ಫಾಸ್ಟ್ ಫುಡ್ ಶುರು ಮಾಡಿದೆ. ನೀವು ಒಬ್ಬರೇ ಸ್ಟಾರ್ಟ್ ಮಾಡಿದ್ದ? ನಾನು ನನ್ನ ತಮ್ಮ ಸೇರಿ. ಇವಾಗ ಎಲ್ಲ ಒಟ್ಟಿಗೆ ಇವಾಗ ಹೋಟೆಲ್ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ತಮ್ಮ ನೀವು? ಹೌದು, ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ನಿಮ್ಮದು ಸರ್ ಮಕ್ಕಳು? ಮಕ್ಕಳು ಬಂದು PUC. ಮಗಳು. ಮಗ ಬಂದು 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್. ಅವರೆಲ್ಲ ಹೆಂಗೆ ಸರ್ ಬಿಸ್ನೆಸ್ಗೆ ಈ ಕಡೆ ಫುಡ್? ಇಲ್ಲ, ಇಬ್ಬರು ಬೋರ್ಡಿಂಗಲ್ಲಿದ್ದಾರೆ. ಎಲ್ಲ ಆಚೆ? ಹೌದು, ಬೋರ್ಡಿಂಗಲ್ಲಿದ್ದಾರೆ. ಯಾಕಂದರೆ ನಮಗೆ ಟೈಮ್ ಕೊಡೋಕ್ಕಾಗಲ್ಲ ಮಕ್ಕಳುಗಳಿಗೆ. ಅವ್ರಿಗೂ ಅವ್ರು ಬಿಸ್ನೆಸ್ಗೆ ಬಂದ್ಬಿಟ್ರೆ ಎಜುಕೇಷನ್ಗೆ ಕೊಡೋಕ್ಕಲ್ಲ. ಅದಕ್ಕೋಸ್ಕರ ಫಸ್ಟ್ ಎಜುಕೇಷನ್ ಮಾಡಲಿ, ಆಮೇಲೆ ಬಿಸ್ನೆಸ್ ಮಾಡಲಿ ಅಂದ್ಬಿಟ್ಟು ಇದು ಮಾಡಿದ್ವಿ. ಅಂದರೆ ನೀವಿದ್ದಾಗ ಮನೆಗೆ ಬಂದಾಗೆಲ್ಲ ನಿಮಗೆಲ್ಲ ಹೆಲ್ಪ್ ಎಲ್ಲ ಮಾಡ್ತಾರೆ. ನಾವು ಯಾವ್ದಾರು ಫುಡ್ ವಿಡಿಯೋ ಮಾಡ್ಬೇಕಾದ್ರೆ ಅವರೆಲ್ಲ ಕ್ಯಾಮ್ರಾ ಇವಾಗ ಸೋಷಿಯಲ್ ಮೀಡಿಯಾಗೆಲ್ಲ ಹೆಲ್ಪ್ ಮಾಡ್ತಾರೆ. ಅದೇ ಇವಾಗ ನೆಕ್ಸ್ಟ್ ಬಿರಿಯಾನಿ ಆದ್ಮೇಲೆ ಎಗ್ ಮಸಾಲ ಮಾಡ್ತಲ್ಲ, ಅದು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು? ಬೇಡ. ಎಗ್ ಮಸಾಲ ಹತ್ರ ಬೇಡ. ನಿಮಗೆ ಮೊಟ್ಟೆ ಹೊಡೆದು ಅದಕ್ಕೆ ಬಿಟ್ಟು ನಿಮಗೆ ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿದಿರುತ್ತೆ. ನೀವು ಬಾಯ್ಲ್ಡ್ ಎಗ್ ಹಾಕಿದ್ರೆ ನಿಮಗೆ ಮಸಾಲೆ ಹಿಡಿಯಲ್ಲ ಮೊಟ್ಟೆಗೆ. ಇದಕ್ಕೆ ಫುಲ್ ಮಸಾಲೆ ಇರುತ್ತೆ, ತಿನ್ನೋಕೆ ರುಚಿಯಾಗಿರುತ್ತೆ, ಸೂಪರ್ ಆಗಿರುತ್ತೆ. ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಈಗ ಇನ್ನೇನು ಆಗೋಯ್ತು ನಮ್ಗೆ ಆಗ್ತಾ ಇದೆ. ನೆಕ್ಸ್ಟ್ ಮಾಡಿ. ಹೌದು, ನೆಕ್ಸ್ಟ್ ಅದು ಮಾಡಿದೆ. ಈಗ ರೆಡಿ ಇದೆ ಸರ್ ಫುಲ್ಲು. ಅಂದ್ರೆ ನೀರೆಲ್ಲ ಹಿಂಗಿದೆ? ನೀರೆಲ್ಲ ಹಿಂಗಿದೆ. ಇವಾಗ ಸಣ್ಣ ಫ್ಲೇಮ್ ಮಾಡ್ಬಿಟ್ಟು ದಮ್ ಹಾಕದ. ಸಣ್ಣ ಉರಿಯಲ್ಲಿ ದಮ್ಮು. ಎಷ್ಟು ನಿಮಿಷ ಕಟ್ಟೋದು ಸರ್? 5 ನಿಮಿಷ ಸಾಕು. ಕಟ್ಟೆ ಇಟ್ಬಿಟ್ಟು ಮೇಲ್ಗಡೆ ಬಾರಕ್ಕೆ ಒಂದು ಇದಿರ್ತೇನೆ, ಯಾಕಂದ್ರೆ ಸ್ಟೀಮ್ ಎಲ್ಲ ಜಲ್ದಿ ಹೋಗಬಾರ್ದು ಅಂತ. ಆ ಸ್ಟೀಮಲ್ಲೇ ಒಂದು ದಮ್ ಆಗಲಿ. ಒಂದು 5 ನಿಮಿಷ ಇದ್ರೆ 5 ನಿಮಿಷ ರೆಡಿ ಆಯ್ತು. ಇವಾಗ ದಮ್ ಆಗಿದೆ, ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಬಿಡೋದ. ಇವಾಗ ಇದ್ರ ಜೊತೆ ಇವಾಗ ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಈಗ ಕಂಪ್ಲೀಟ್ ರೆಡಿ ಆಯ್ತಲ್ಲ ವೈಟ್ ಚಿಕನ್ ಪಲಾವ್ ಕಂಪ್ಲೀಟ್ ರೆಡಿ. ದಮ್ಗೆ ಮೇಲೆ ಕಟ್ಟ ಆಯ್ತು. ಹೌದು, ಇವಾಗ ಇದಕ್ಕೆ ಮೊಟ್ಟೆ ಮಸಾಲ ಮಾಡೋದ. ಎಗ್ ಮಸಾಲ ಮಾಡ್ಬಿಟ್ಟು ಮಾಡೋದು. ವೈಟ್ ಪಲಾವ್ ಜೊತೆ ಎಗ್ ಮಸಾಲ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಒಂದು ಗೊಜ್ಜಿರ್ಬೇಕಾದ್ರೆ ಚೆನ್ನಾಗಿರುತ್ತೆ. ಚಿಕನ್ ವೈಟ್ ಪಲಾವ್ ಜೊತೆಗೆ ಕ್ವಿಕ್ ಆಗಿ ಮಾಡುವಂತ ಎಗ್ ಮಸಾಲ ತೋರಿಸ್ತಾ ಇದ್ದಾರೆ ಸಂತೋಷ್ ಅವರು. ಮೊದಲಿಗೆ ಏನ್ ಮಾಡ್ತಿದ್ದೀರಾ ಸರ್? ಸ್ವಲ್ಪ ಎಣ್ಣೆ ಹಾಕ್ಬಿಡೋದ. ಸ್ವಲ್ಪ ಎಣ್ಣೆ. ಅದು ಬಿರಿಯಾನಿ ಸ್ಟೈಲ್ ಬರುತ್ತೆ ಎಗ್ ಮಸಾಲ. ಅದಕ್ಕೆ ನಾವು ಚಕ್ಕೆ ಲವಂಗ ಎಲ್ಲ ಹಾಕೊಳ್ಳೋದ. ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀನಿ. ಮೆಣಸಿನ್ಕಾಯಿ. ಈಗ ಹಸಿಮೆಣಸಿಗೆ ಹಾಕದ. ಬಾಡಿಸ್ಕೊಬೇಕು. ಎಣ್ಣೆನ ಒಂದು ನೋಡ್ಕೊಳ್ಳಿ. ಈರುಳ್ಳಿನ? ಈರುಳ್ಳಿ ಹಾಕದ. ಇದು ಸೇಮ್ ಫುಲ್ ಬ್ರೌನ್ ಹಾಕ್ಬೇಕಾ ಅಥವಾ? ಇಲ್ಲ, ಲೈಟ್ ಬ್ರೌನ್ ಆದರೆ ಸಾಕು. ಫುಲ್ ಬ್ರೌನ್ ಬೇಡ, ಲೈಟ್ ಆಗಲಿ. ಇದು ಬೇಗ ಆಗ್ಬಿಡುತ್ತೆ ಅಲ್ಲ ಸರ್? ಏನಿಲ್ಲ, ಒಂದು 10-15 ನಿಮಿಷ ಆಗುತ್ತೆ ಅಷ್ಟೇ. ಎಲ್ಲ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀವಲ್ಲ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೆ. ಮಳೆ ಬರ್ತಾ ಈಗ ಮಳೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ನೋಡಿ. ಮಳೆ ಬರ್ತಾ ಇದೆ. ಇವಾಗ ನೀಟಾಗಿ ಡ್ರೈ ಆಗಿದೆ, ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತೀವಲ್ಲ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದೆ. ಈಗ ನೀರು ಆ್ಯಡ್ ಮಾಡೋದು ಸ್ವಲ್ಪ ಲೈಟಾಗಿ ನೀರು ಆ್ಯಡ್ ಮಾಡೋದು. ಟೊಮೆಟೊ ಎಲ್ಲ ಬೇಯಬೇಕಲ್ಲ. ಇವಾಗ ಇದಕ್ಕೆ ಮಸಾಲೆ ಹಾಕ್ಬಿಡ್ದ. ಈಗ ಅರ್ಶಿನ ಪುಡಿ ಹಾಕ್ತೀನಿ ಸ್ವಲ್ಪ. ಧನಿಯಾ ಪೌಡರ್ ಸ್ವಲ್ಪ. ಅಚ್ಚ ಖಾರದ ಪುಡಿ ಸ್ವಲ್ಪ. ಇದು ಬ್ಯಾಡಗಿ ಮೆಣಸಿನಕಾಯಿ ಪೌಡರ್. ಇದು ಯಾಕಂದ್ರೆ ಕಲರ್ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ, ಒಳ್ಳೆ ಕಲರ್ ಬಣ್ಣಕ್ಕೆ ಬ್ಯಾಡಗಿ ಮೆಣಸಿನಕಾಯಿ. ಹೌದು. ಇದು ಮಟನ್ ಮಸಾಲ, ಗರಂ ಮಸಾಲ ಪೌಡರ್. ಹೀಗೆ ರುಚಿಗೆ ತಕ್ಕಂತೆ ಉಪ್ಪು. ಇದಕ್ಕೆ ಹಾಕಿ ಮೊಸರು ಇದಕ್ಕೂ ಆ್ಯಡ್ ಮಾಡಬೇಕು. ಎಲ್ಲ ಒಂದೇ ಸಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸೋದು.
ಬಿರಿಯಾನಿಗೆ ಏನೇನು ಮಸಾಲೆ ಹಾಕ್ತೀವಿ ಎಲ್ಲ ಹಾಕಿದೀವಿ ಈಗ ಇದಕ್ಕೆ. ಅಂದ್ರೆ ಇದಕ್ಕೆ ಸ್ವಲ್ಪ ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀವಿ. ಪೌಡರ್ನ ಆ್ಯಡ್ ಹೌದು ನೋಡಿ ಯಾವ ಥರ ಕಲರ್ ಬರ್ತಾ ಇದೆ. ಈಗ ಇದಕ್ಕೆ ಒಂದ್ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹಾಕೋದು, ಜಾಸ್ತಿ ಬೇಡ. ಲೈಟಾಗಿ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಮೊಟ್ಟೆ. ಹೌದು ಮೊಟ್ಟೆ ಒಡೆದು ಹಾಕ್ಬೇಕು ಅದಕ್ಕೆ. ಮೊಟ್ಟೆ ಬೇಯಿಸ್ಬೇಕಾದ್ರೆ ಹಾಕೋದು, ಒಡೆದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಇರುತ್ತೆ. ಹೌದು ಸ್ವಲ್ಪ ನೀರು ಆ್ಯಡ್ ಮಾಡೋದು, ಸ್ವಲ್ಪ ಲೈಟಾಗಿ ಮಸಾಲೆ ಬೇಯಲಿ. ಗಟ್ಟಿ ಆಗಬಾರ್ದು ಅದು. ಹೌದು ಮಸಾಲೆ ಬೇಯಬೇಕು, ಮಸಾಲೆ ಎಲ್ಲ ಬೇಯಬೇಕಲ್ಲ, ತಿರ್ಗಿ ಅದು ಬೆಂದಾದ್ಮೇಲೆ ಗಟ್ಟಿ ಆಗಲಿ. ಈಗ ಕಂಪ್ಲೀಟ್ ಆಗಿ ಬೆಂದಿದೆಯಾ ಇದು? ಕಂಪ್ಲೀಟ್ ಬೇಯಬೇಕಾ ಇದು ಸ್ವಲ್ಪ ಟೊಮೊಟೊ ಅರ್ಧಂಬರ್ಧ? ಇಲ್ಲ ಬೇಯಬೇಕು, ಕಂಪ್ಲೀಟ್ ಆಗಿ ಬೇಯಬೇಕು. ಅಂದ್ರೆ ಇದು ಫುಲ್ ಗಟ್ಟಿ ಕನ್ಸಿಸ್ಟೆನ್ಸಿ, ಫುಲ್ ಗಟ್ಟಿ ಆಗಬೇಕು. ನೀರು ಹಾಕಿದ್ರೆ ಎಲ್ಲ ಗಟ್ಟಿ ಆಗಬೇಕು, ಗೊಜ್ಜು ಟೈಪ್ ಆಗಬೇಕು. ಕನ್ಸಿಸ್ಟೆನ್ಸಿ ಬಂದು ಇವಾಗ ಗೊಜ್ಜು ಗಟ್ಟಿ ಗಟ್ಟಿ ಆಗಿದೆ. ಆಗಿದೆ. ಇವಾಗ ಮೊಟ್ಟೆ ಬೇಯಬೇಕು. ಮೊಟ್ಟೆ ಹಾಕ್ಬೇಕು. ಒಂದೊಂದು ಮೊಟ್ಟೆ ಹಾಕಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ಲ? ಹೌದು ಒಂದೇ ಮೊಟ್ಟೆ. ಅಂದ್ರೆ ಮೊಟ್ಟೆ ಆ ಕಡೆ ಈ ಕಡೆ ಹಾಕ್ಬಾರ್ದು, ಒಂದೇ ಕಡೆ ಇರಬೇಕು. ಅದನ್ನ ಕಲ್ಸೋದು ಆ ಥರ ಏನು ಮಾಡ್ಬಾರ್ದು. ಇವಾಗ ಅದು ಸಣ್ಣ ಉರಿ ಮಾಡ್ಬಿಟ್ಟು ಸಣ್ಣ ನಿಧಾನಕ್ಕೆ ಬೇಯಬೇಕು. ಕಂಪ್ಲೀಟ್ ಹಿಂಗೆ ಬೇಯಬೇಕು, ಅದೇನೇನು ಕಲ್ಸೋದು. ಸಣ್ಣ ಫ್ಲೇಮಲ್ಲಿ ಬೇಯಬೇಕು. ಜಾಸ್ತಿ ಉರಿ ಕೊಟ್ರೆ ಕೆಳಗಡೆ ಎಲ್ಲ ಸೀದೋಗುತ್ತೆ. ಸಣ್ಣ ಫ್ಲೇಮಲ್ಲಿ ಬರಬೇಕು. ಇವಾಗ ಮೊಟ್ಟೆ ಹಾಕಿದ್ದು ಸ್ಮೆಲ್ ಬರ್ತಾ ಇದೆ, ಗಮ್ ಮಾಡ್ತಿದೆ. ಮಸಾಲೆ ಸ್ಮೆಲ್ ಬರ್ತಾ ಇದೆ. ಮೊಟ್ಟೆಗೆಲ್ಲ ಮಸಾಲೆ ಹಿಡಿತಾ ಇರೋದು. ಮೊಟ್ಟೆಗೆಲ್ಲ ಮಸಾಲೆ ಹಿಡಿಯುತ್ತೆ, ನೀಟಾಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಬೈಟಲ್ಲೂ ತುಂಬ ಮಸಾಲೆ ಇರುತ್ತೆ ಮೊಟ್ಟೆ. ನೀವು ಬಾಯ್ಲ್ ಹಾಕ್ಬಿಟ್ರೆ ಅದು ಮಸಾಲೆ ಕಂಪ್ಲೀಟ್ ಆಗಿ ಇದೆಯಲ್ಲ, ಮಸಾಲೆ ಸಪ್ರೇಟ್, ಎಗ್ ಸಪ್ರೇಟ್ ಇರುತ್ತೆ. ಹೌದು ಇದಾದ್ರೆ ಕಂಪ್ಲೀಟ್ ಎಗ್ ಅದ್ರಲ್ಲೇ ಸಣ್ಣ ಊರಲ್ಲಿ ಬೇಯಿಸ್ತಾ ಇರೋದ್ರಿಂದ ಈಗ ಸುಮ್ಮನೆ ಕೆಳಗಿಂದ ಮಾಡಬೇಕಷ್ಟೇ, ಕಚ್ಕೊಂಬಾರ್ದು ಅಂದ್ಬಿಟ್ಟು ಕೆಳಗಡೆಯಿಂದ ಇದು ಮಾಡ್ತಾರೆ. ಮಳೆ ಬರ್ತಾ ಇದೆ, ವೆದರ್ ಕೂಡ ಫುಲ್ಲು ಕೂಲ್ ಆಗಿದೆ. ಈಗ ನಮಗೆ ನಮ್ಮ ಕಣ್ಣು ಮುಂದೆ ರೆಡಿ ಆಗಿರೋವಂಥದ್ದು ಚಿಕನ್ ಪಲಾವ್ ಮತ್ತು ಎಗ್ ಮಸಾಲ ರೆಡಿ ಆಗ್ತಾ ಇದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ರುಚಿ ಮೆಸ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಆಲ್ಮೋಸ್ಟ್ ಆಗಿ. ಇಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ಟ್ರೈ ಮಾಡೋಣ. ಈಗ ಎಗ್ ಮಸಾಲ ರೆಡಿ ಆಗಿದೆ, ಆಫ್ ಮಾಡ್ಬಿಡೋದ? ಆಲ್ಮೋಸ್ಟ್ ಎಗ್ ಎಲ್ಲ ಬೆಂದಿದೆ, ಇವಾಗ ಎಲ್ಲ ಬೆಂದಿದೆ, ಚೆನ್ನಾಗಿರುತ್ತೆ. ಮಸಾಲ ಇದೆ. ಇವಾಗ ಚಿಕನ್ ಪಲಾವ್ ರೆಡಿ ಇದೆ, ಇವಾಗ ಸರ್ವ್ ಮಾಡ್ಬಿಡೋದ? ನೋಡೋಣ. ಚಿಕನ್ ಪಲಾವ್ ಮತ್ತು ಎಗ್ ಮಸಾಲ ಎರಡು ರೆಡಿ ಇದೆ. ಹೇಗಿದೆ ಟೇಸ್ಟ್ ಅನ್ನೋದನ್ನು ಇವಾಗ ಟ್ರೈ ಮಾಡೋಣ. ಪ್ಲೇಟ್ ಹಾಕ್ತಾ ಇದ್ದಾರೆ. ಪ್ಲೇಟ್ ಹಾಕ್ತಾ ಇರಬೇಕಾದ್ರೇ ಗಮ್ ಅಂತ ಇದೆ. ಪೀಸ್ಗಳು ನೋಡಿ ಕಂಪ್ಲೀಟಾಗಿ ಬೆಂದಿರೋ ಥರ ಕಾಣ್ತಿದೆ. ಎಗ್ ಮಸಾಲ ಮಾಡಿದ್ದಾರೆ. ಎಗ್ ಮಸಾಲ ಕೂಡ ಕಲರ್ ಆದರೂ ನೋಡಿರ್ಬೋದು, ಮತ್ತು ಒಂದು ಟೆಕ್ಸ್ಚರ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಎಗ್ ಮತ್ತು ಮಸಾಲೆ ಹಿಡ್ದಿರೋ ಅಂಥದ್ದೆಲ್ಲ ಕಂಪ್ಲೀಟಾಗಿ. ನೋಡೋಣ ಅದು ಟೇಸ್ಟ್. ವೈಟ್ ಚಿಕನ್ ಪಲಾವ್ ಮತ್ತು ಎಗ್ ಮಸಾಲ ಎರಡು ರೆಡಿ ಇದೆ. ಗಮ್ ಅಂತ ಇದೆ. ಟೇಸ್ಟ್ ನೋಡೋಣ ಇವಾಗ. ಪೀಸ್ ಕೂಡ ಹಂಗೆ ಕಂಪ್ಲೀಟ್ ಬೆಂದಿರೋ ಅಂಥದ್ದು ನೋಡಿ. ಇಲ್ಲಿ ಮುಟ್ಟಿದ್ರೆ ಕೂಡ ಕಿತ್ತು ಬರ್ತಾ ಇದೆ, ಅಂದರೆ ಕಂಪ್ಲೀಟಾಗಿ ಬೆಂದಿದೆ ಅಂತ. ಟೇಸ್ಟ್ ನೋಡೋಣ ಇವಾಗ. ಮೊದಲು ಬರೀ ವೈಟ್ ಪಲಾವ್ನ ನೋಡ್ತಾ ಇದ್ದೀನಿ. ನಿಜವಾಗೂ ಅಲ್ಟಿ ಆಗುತ್ತೆ. ಸೇಮ್ ರುಚಿ ಮಿಸಲ್ ಏನು ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್. ಅವರೇ ಮಾಡಿರೋದ್ರಿಂದ ಅದೇ ಟೇಸ್ಟ್ ಇಲ್ಲಿದೆ. ಈ ವೈಟ್ ಪಲಾವ್ನ ತಿನ್ನಬೇಕಂದ್ರೆ ಮೈಸೂರಲ್ಲಿ ಇರುವಂಥ ರುಚಿ ಮೆಸ್ನ ಒಂದ್ಸಲ ವಿಸಿಟ್ ಮಾಡಲೇಬೇಕು. ನಾನು ತಿನ್ಬಿಟ್ಟು ಮತ್ತೆ ಮಾತಾಡ್ತೀನಿ, ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಬೆಂದಿರೋವಂಥದ್ದು ಕಂಪ್ಲೀಟ್ ಬೆಂದಿದೆ, ಮತ್ತು ಅದಕ್ಕೆ ಮಸಾಲ ಹಾಕಿರೋಂಥದ್ದು ಎಕ್ಸ್ಟ್ರಾ ಅಡಿಷ್ನಲ್ ಮಸಾಲ ಏನೂ ಹಾಕಿಲ್ಲ ಅಂದ್ರೂ ಮಸಾಲ ಸಿಗೋದು ಮೈಸೂರಲ್ಲಿ ರುಚಿ ಮೆಸ್ಸಲ್ಲಿ ಮಾತ್ರ. ಇನ್ನು ಅದ್ರ ಜೊತೆ ಎಗ್ ಮಸಾಲ ಕೂಡ ಇದೆ. ಮೊದಲಿಗೆ ನಾನು ಬರೀ ಎಗ್ ಮಸಾಲ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ನೋಡ್ತೀನಿ. ನೋಡಿದ್ರೆ ಗೊತ್ತಾಗ್ತಿದೆ, ಮೊಟ್ಟೆ ಕಂಪ್ಲೀಟಾಗಿ ಮಸಾಲ ಹಿಡ್ದಿದೆ. ಇದು ಕೂಡ ಅಷ್ಟೇ ಕಂಪ್ಲೀಟ್ ಮಸಾಲೆ ಗಮ್ ಅಂತಿದೆ. ಅದ್ರ ಜೊತೆ ಟೇಸ್ಟ್ ಕೂಡ ಬಾಯಲ್ಲಿ ಇಟ್ಟ ತಕ್ಷಣ ಟೇಸ್ಟ್ ಗೊತ್ತಾಗ್ತಾ ಇದೆ. ಮೊಟ್ಟೆ ಆಗಿರ್ಬೋದು, ಅದಕ್ಕೆ ಹಾಕಿರೋಂಥ ಮಸಾಲೆ ಆಗಿರ್ಬೋದು, ಪ್ರಿಪ್ರೇಷನ್ ಮಾಡ್ತಾ ಇರ್ಬೇಕಾದ್ರೆ ಯಾವ ರೀತಿ ಸ್ಮೆಲ್ ಬರ್ತಾ ಇತ್ತು, ಈಗ ತಿನ್ಬೇಕಾದ್ರೆ ಅದೇ ರೀತಿ ಕಂಪ್ಲೀಟ್ ಟೇಸ್ಟ್ ಬರ್ತಾ ಇದೆ. ಅಲ್ಟಿ ಆಗಿದೆ ಎರಡೂ ಕೂಡ. ಈಗ ಎರಡೂ ಕಂಬೈನ್ ಮಾಡಿ ನೋಡೋಣ. ಈಗ ಎರಡೂ ಕಂಬೈನ್ ಮಾಡಿ ತಿಂತಾ ಇದ್ದೀನಿ. ಒಂದೊಂದು ಸಲ ಚೂಯಿಂಗ್ ಮಾಡಿದಾಗಲೂ ಕೂಡ ಎರಡೂ ಟೇಸ್ಟು ಕೂಡ ಅಲ್ಟಿಯಾಗಿ ಬರ್ತಾ ಇದೆ, ಸಕ್ಕತ್ತಾಗಿ ಬರ್ತಾ ಇದೆ. ಇನ್ನು ಕಂಪ್ಲೀಟ್ ಟೇಸ್ಟ್ ಒಂದು ನಾಟಿ ಸ್ಟೈಲ್ ಟೇಸ್ಟ್ ಬೇಕಂದರೆ ರುಚಿ ಮೆಸ್ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಇಲ್ಲಿ ನಾಟಿ ಸ್ಟೈಲ್ ಯಾವುದೇ ರೀತಿ ಮಸಾಲೆ ಹಾಕಿಲ್ಲ, ಯಾವುದೇ ರೀತಿ ಎಕ್ಸ್ಟ್ರಾಡಿನರಿ ಮಸಾಲೆಗಳನ್ನ ಹಾಕಿಲ್ಲ.
ಹೆಲ್ತಿಗೂ ಕೂಡ ತುಂಬ ಒಳ್ಳೇದಾಗಿರುತ್ತೆ. ಇದರಲ್ಲೂ ಅಷ್ಟೇ, ಎಗ್ ಮಸಾಲದಲ್ಲೂ ಅಷ್ಟೇ, ಇನ್ನು ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಎಲ್ಲ ಕಂಪ್ಲೀಟಾಗಿ ಅದೇ ರೀತಿ ಸಿಗ್ತಾ ಇರೋದ್ರಿಂದ ಪ್ರತಿಯೊಂದು ಟೇಸ್ಟು ಅಲ್ಟಿ ಆಗೈತೆ. ಈ ಟೇಸ್ಟ್ನ ನೀವು ಸವಿಬೇಕಂದ್ರೆ ಬರಬೇಕಾಗಿರೋದು ಮೈಸೂರಿನ ರುಚಿ ಮೆಸ್ಗೆ. ಹೋಟೆಲ್ ಇರುವಂಥದ್ದು ಮೈಸೂರು ಹತ್ರನೇ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅಡ್ರೆಸ್ ಕೂಡ ಮತ್ತು ರೆಸಿಪಿ ಕೂಡ ಇರುತ್ತೆ, ಎರಡನ್ನೂ ಟೇಸ್ಟ್ ಮಾಡಿ ನೋಡಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.